ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ರಿ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ಯಾರಲಲ್ ಕಾಂಪ್ಯೂಟಿಂಗ್ ವಿಡಿಯೋ ಬಗ್ಗೆ ಮಾತಾಡಿದ್ವಿ, 1B ಕ್ವಶನ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಫ್ರೀ ಆಕ್ಸೆಸ್ ಇದು ವಿಡಿಯೋ. ಇದರಲ್ಲಿ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BEC 755A. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಇದ್ರದ್ದು ಸ್ಟಡಿ ಮೆಟೀರಿಯಲ್ಸ್ ಇಲ್ಲ, ಮತ್ತೆ ಮಾಡಲ್ ವೈಸ್ ಕ್ವಶನ್ಸ್ ಆಗ್ಲಿಲ್ಲ, ನಮ್ಮ ಹತ್ರ ಯಾವ್ದು ತರದ ಒಂದು ರಿಸೋರ್ಸಸ್ ನಮ್ಮ ಹತ್ರ ಇಲ್ಲ. ಸೊ ಲಾಸ್ಟ್ 2021 ಸ್ಕೀಮ್ ಮಾತ್ರ ತುಂಬಾ ಜನ ಬೆಳಿಗ್ಗೆಯಿಂದ ನಿನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ರು. ಸೊ ನಾವು ಫ್ರೀಯಾಗಿ ಅದನ್ನ ಕಳ್ಸಿದೀವಿ. ಸೊ ಯಾರಿಗೆಲ್ಲ ಇನ್ನೂ ಬೇಕದು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಓಕೆನಾ? ಸೊ ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು. ಸೊ ಸೇಮ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಲಾಸ್ಟ್ ಕ್ಲಾಸ್ಗೆ. ಫಸ್ಟ್ ಈ ವಿಡಿಯೋದಲ್ಲಿ ಜಸ್ಟ್ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಕ್ವಶನ್ಸ್ ನ ಕೇಳ್ತಾರೆ ಮಾಡಲ್ ವೈಸ್ ಜಸ್ಟ್ ನೋಡ್ತಾ ಹೋಗೋಣ, ಓಕೆನಾ? ಫಸ್ಟ್ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಫಸ್ಟ್ 4 ಮಾರ್ಕ್ಸ್ ಫಸ್ಟ್ ಕೇಳ್ತಾರೆ. ಇದೇ ತರ ಸೇಮ್ ಇರುತ್ತೆ ಕ್ವಶನ್ ಪೇಪರ್. ಸೊ ನನ್ಗೇನಾದ್ರೂ ಸಿಕ್ಕಿದ್ರೆ ಈ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅದನ್ನ ಕೂಡ ನಿಜ ಸೀರಿಯಸ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ 1A ಕ್ವಶನ್ ಡಿಫೈನ್ ಇ ವೇಸ್ಟ್, ಇದನ್ನು ಕೂಡ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 1B ಲಿಸ್ಟ್ ಎನಿ 4 ಸೋರ್ಸಸ್ ಆಫ್ ಇ ವೇಸ್ಟ್, ಇದು ಕೂಡ 4 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 1C ರೈಟ್ ಎ ಶಾರ್ಟ್ ನೋಟ್ ಆನ್ ಜನರೇಷನ್ ಆಫ್ ಇ ವೇಸ್ಟ್, ಇದು ಕೂಡ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 2A ಎಕ್ಸ್ಪ್ಲೈನ್ ವಾಟ್ ಈಸ್ ಇ ವೇಸ್ಟ್ ವಿತ್ ಎಕ್ಸಾಂಪಲ್, ಇದು ಕೂಡ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 2B ಎಕ್ಸ್ಪ್ಲೈನ್ ಸೋರ್ಸಸ್ ಅಂಡ್ ಜನರೇಷನ್ ಆಫ್ ಇ ವೇಸ್ಟ್, ಇದು ಕೂಡ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 3 ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ ಆಫ್ ಇ ವೇಸ್ಟ್, ಇದು 8 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಸೊ ಇವೆರಡು 6 ಮಾರ್ಕ್ಸ್ ಕೇಳ್ತಾರೆ, ಕೇಳಿದ್ರೆ ಇಷ್ಟು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್ 3B ಎಕ್ಸ್ಪ್ಲೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇ ವೇಸ್ಟ್, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 4 ಡಿಸ್ಕಸ್ ಗ್ರೋತ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇನ್ ಇಂಡಿಯಾ, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 4B ಎಕ್ಸ್ಪ್ಲೈನ್ ಗ್ಲೋಬಲ್ ಕಾಂಟೆಕ್ಸ್ಟ್ ಆಫ್ ಇ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 5A ಎಕ್ಸ್ಪ್ಲೈನ್ ಇಂಡಿಯನ್ ಸಿನಾರಿಯೋ ಆನ್ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್, ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 6A ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಇ ವೇಸ್ಟ್ ಸೋರ್ಸಸ್ ಅಂಡ್ ಜನರೇಷನ್ ವಿತ್ ನೀಡ್ ಡಯಾಗ್ರಾಮ್. ಓಕೆ, ಸೊ ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದಿಷ್ಟು ಮಾಡಲ್ 1 ಬಗ್ಗೆ, ಓಕೆನಾ? ಸೊ ಮಾಡಲ್ 1 ಬಂದ್ಬಿಟ್ಟು ಈ ಇಂಟ್ರೊಡಕ್ಷನ್ ಟು ಇ ವೇಸ್ಟ್, ಇಷ್ಟು ಕ್ವಶನ್ಸ್ ಗೆ ನೀವು ಪ್ರಿಪೇರ್ ಆದ್ರೆ ಸಾಕು, ಆಲ್ಮೋಸ್ಟ್ ಒಂದು 15 ಮಾರ್ಕ್ಸ್ ನೀವು ತೆಗೆಯೋದಂತೂ ಗ್ಯಾರಂಟಿ. ಸೊ ಇದು ನನ್ನ ಕಡೆಯಿಂದ ಅಶ್ಯೂರೆನ್ಸಸ್. ಸೊ ನೆಕ್ಸ್ಟ್ ಈಗ ಮಾಡಲ್ 2 ನೋಡ್ತಾ ಹೋಗೋಣ. ಮಾಡಲ್ 2 ಬಂದ್ಬಿಟ್ಟು ರೆಗ್ಯುಲೇಟರಿ ಫ್ರೇಮ್ ವರ್ಕ್, ಓಕೆನಾ? ಸೊ ಇದರಲ್ಲಿ ಕ್ವಶನ್ 1A ವಾಟ್ ಈಸ್ ಮೀನ್ ಬೈ ಇ ವೇಸ್ಟ್ ರೆಗ್ಯುಲೇಷನ್, ಇದನ್ನ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 1B ಲಿಸ್ಟ್ ಎನಿ ಆಬ್ಜೆಕ್ಟಿವ್ಸ್ ಆಫ್ BEEE ಡೈರೆಕ್ಟಿವ್ಸ್, 4 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಸೊ ಇವಾಗೆಲ್ಲದಕ್ಕೂ ಆನ್ಸರ್ಸ್ ನಾವು ಏನು ಪ್ರೊವೈಡ್ ಮಾಡಿದೀವಿ ರಿಸೋರ್ಸಸ್ ನ, ಅದರಿಂದ ನೀವು ಹುಡುಕ್ತಾ ಹೋಗ್ಬೋದು. ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ಇಸ್ ದ ಬೆಸ್ಟ್. ಸೊ ರಿಸೋರ್ಸ್ ನ ಇದನ್ನ ಕ್ರಿಯೇಟ್ ಮಾಡೋದು ನಮಗೆ ಗೊತ್ತಾಗಿದೆ ರೀಸೆಂಟ್ ಆಗಿ, ಅದಕ್ಕೋಸ್ಕರ ಇದು ರಿಸೋರ್ಸ್ ನಾವು ಪ್ರೊವೈಡ್ ಮಾಡಕ್ ಆಗ್ಲಿಲ್ಲ. ಸೊ ನಾವು ಏನ್ ಲಾಸ್ಟ್ ಸೆಮ್ ಅಂದ್ರೆ ಲಾಸ್ಟ್ ನಿಮ್ಮ ಸೀನಿಯರ್ಸ್ ಮಾಡಿದ್ದು ರಿಸೋರ್ಸಸ್ ಏನಿದೆ ಸ್ಟಡಿ ಮೆಟೀರಿಯಲ್ಸ್ ನ, ಅದನ್ನೇ ಕೂಡ ತುಂಬಾ ಸ್ಟೂಡೆಂಟ್ಸ್ ಇಸ್ಕೊಂಡಿದ್ದಾರೆ. ಸರ್ ಇದೆ ಸೇಮ್ ಸಬ್ಜೆಕ್ಟ್, ಸರ್ ಸೇಮ್ ಕಂಟೆಂಟ್, ಸೇಮ್ ಎಲ್ಲ ಕೂಡ ಸೇಮ್ ಇದೆ ಅಂತ ಇಸ್ಕೊಂಡಿದ್ರೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡೋ ಹಾಗಿದ್ರೆ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ 1C ರೈಟ್ ಎ ಶಾರ್ಟ್ ನೋಟ್ ಆನ್ ಇಂಟರ್ನ್ಯಾಷನಲ್ ಇ ವೇಸ್ಟ್ ಲಾಸ್, ಇದು ಕೂಡ 4 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ 2M ಎಕ್ಸ್ಪ್ಲೈನ್ ಗ್ಲೋಬಲ್ ಇ ವೇಸ್ಟ್ ರೆಗ್ಯುಲೇಷನ್, ಇದನ್ನು ಕೂಡ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 2B ಎಕ್ಸ್ಪ್ಲೈನ್ WEEE, ಇದನ್ನು ಕೂಡ WEEE ಡೈರೆಕ್ಟಿವ್ಸ್ ಇನ್ ಡೀಟೇಲ್, ಇದನ್ನು ಕೂಡ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಕ್ವಶನ್ 3A ಎಕ್ಸ್ಪ್ಲೈನ್ ಸಿಗ್ನಿಫಿಕೆನ್ಸ್ ಆಫ್ ಬೇಸಲ್ ಕನ್ವೆನ್ಷನ್, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 3B ಎಕ್ಸ್ಪ್ಲೈನ್ ಇಂಟರ್ನ್ಯಾಷನಲ್ ನಾರ್ಮ್ಸ್ ಫಾರ್ ಟ್ರಾನ್ಸ್ ಬೌಂಡರಿ ಮೂವ್ಮೆಂಟ್ ಆಫ್ ಇ ವೇಸ್ಟ್, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 4A ಟ್ರಾನ್ಸ್ ಎವಾಲ್ಯೂಷನ್ ಆಫ್ ಇ ವೇಸ್ಟ್ ರೆಗ್ಯುಲೇಷನ್ ಇನ್ ಇಂಡಿಯಾ, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 4B ಎಕ್ಸ್ಪ್ಲೈನ್ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 5A ಎಕ್ಸ್ಪ್ಲೈನ್ ಅಮೆಂಡ್ಮೆಂಟ್ ಆಫ್ ಇ ವೇಸ್ಟ್ ರೂಲ್ಸ್ 2011 to 2016, ಇದನ್ನ 10 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 6A
ಸೊ 6 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಎಕ್ಸ್ಪ್ಲೈನ್ ರೆಗ್ಯುಲೇಟರಿ ಕಂಪ್ಲೈನ್ಸ್ ಮೆಕಾನಿಸಮ್ ಇನ್ ಇ ವೇಸ್ಟ್ ಮ್ಯಾನೇಜ್ಮೆಂಟ್, ಇದನ್ನು 10 ಕ್ವಶನ್ಸ್ ಇರುತ್ತೆ. ಸೊ ಇದಿಷ್ಟು ಆಗಿತ್ತು ಮಾಡ್ಯೂಲ್ 1 ಅಂಡ್ ಮಾಡ್ಯೂಲ್ 2. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ಇಂದ ಮಾಡ್ಯೂಲ್ 5 ಎಷ್ಟು ಯಾವ ತರ ಕ್ವಶನ್ಸ್ ಕೇಳ್ತಾರಂತ ನೋಡ್ತಾ ಹೋಗೋಣ. ಐಪಿ ಒಂದು ಐಡಿಯಾ ಬಂತು ಅನ್ಕೋತೀನಿ ಈ ಎರಡು ಮಾಡ್ಯೂಲ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ನ. ಸೊ ಇದು ವಿಡಿಯೋ ನೋಡ್ಕೊಂಡ್ರು ಕೂಡ ನೀವು ವಿಡಿಯೋ ನೋಡ್ಕೊಂಡು ಬರ್ಕೊಂಡ್ರು ಕೂಡ ಬೆಸ್ಟ್ ಸೊಲ್ಯೂಷನ್. ಅವ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಬೆಸ್ಟ್ ಸೊಲ್ಯೂಷನ್. ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಬೇಕಂದ್ರೆ, ಸೊ ನಾವು ಆಲ್ರೆಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಓಕೆನಾ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಈ ತರ ಬರುತ್ತೆ. ಆತರ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರೋದು ಈ ತರ ಬರುತ್ತೆ. ಇಲ್ಲಿ ನೋಡಿ ಈ ತರ ನಾನ್ ಕನ್ವರ್ಷನ್ ಎನರ್ಜಿ ರಿಸೋರ್ಸ್ ಸ್ಟಡಿ ಮೆಟೀರಿಯಲ್ಸ್ ಕ್ರಿಯೇಟೆಡ್ ಬೈ ಅವರ್ ನೇಮ್ ಅಂಡ್ ಆಲ್ಸೋ ಇಲ್ಲಿ ಸೈನ್ ಇನ್ ಟು ಅನ್ಲಾಕ್ ಫಾರ್ 5.49 ಅಂತಿರುತ್ತೆ. ಸೊ ಇಲ್ಲಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಫೋನ್ ನಂಬರ್ ಅವೆಲ್ಲ ಕೇಳುತ್ತೆ, ಅಥವಾ ನಿಮ್ಮ ಹತ್ರ ಜಿಮೇಲು ಇಮೇಲಿಂದ ಲಾಗಿನ್ ಆಗೋಂಗಿದ್ರೆ ಲಾಗಿನ್ ಆಗ್ಬೋದು. ಇದೇ ಥರ ಬರುತ್ತೆ. ಸೊ ಇದನ್ನ ಪೇ ಮಾಡಿ ಅದಾದಮೇಲೆ ನಿಮಗೆ ಲಿಂಕ್ ಬರುತ್ತೆ. ಸೊ ಈ ಥರ ಇರುತ್ತೆ, ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು.